ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಪುಟ್ಟಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಸಿದ್ದು ವಿಶ್ ಮಾಡ್ತಿರ್ಬೇಕಾದ್ರೆ ದೀಪು ಪುಟ್ಟ ಮುಖನ ಒಂಥರ ಮಾಡ್ಕೊಂಡು ಆ ಕಡೆ ತಿರುಗಿದಾಗ ಶಾರದಾ ಕೋಪ ಮಾಡ್ಕೊಂಡು ಹಾಗೆ ಒಂಥರ ಮುಖ ಮಾಡ್ಕೊಂಡು ಅವಳು ಕೇಳ್ತಾ ಇರ್ತಾಳೆ, ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂದಾಗ, ನನಗೆ ನನ್ನ ಫ್ರೆಂಡ್ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಸಿದ್ದು ಹೇಳ್ತಾ ಇರ್ತಾನೆ, ಯಾಕೆ ಪುಟ್ಟ ಈ ಥರ ಅಂತಿದ್ಯಾ, ನಿನ್ನ ಬೆಸ್ಟ್ ಫ್ರೆಂಡ್ ತಾನೇ ನಾನು ಅಂದಾಗ, ಹೌದು ಬರೀ ಎಲ್ಲ ಸುಳ್ಳು, ನೀನು ಯಾವತ್ತಾದರೂ ನನ್ನ ಲಾಂಗ್ ಡ್ರೈವ್ನ ನಿನ್ನ ಕಾರಲ್ಲಿ ಕರ್ಕೊಂಡು ಹೋಗಿದ್ಯಾ ಅಂತ ಕೇಳ್ತಾ ಇರಬೇಕಾದ್ರೆ, ಓಹ್ ಅಷ್ಟೇನಾ ಅಂತ ಸಿದ್ದು ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಕಡೆ ಮತ್ತೆ ದೀಪು ಪುಟ್ಟ ಕೇಳ್ತಾ ಇರ್ತಾಳೆ, ಯಾವತ್ತಾದರೂ ನೀನು ಬೈಕಲ್ಲಿ ಹಿಂದೆ ಕೂರಿಸ್ಕೊಂಡು ನನ್ನನ್ನು ರೈಡ್ ಮಾಡ್ಕೊಂಡು ಹೋಗಿದ್ಯಾ, ಅದು ಹೋಗಲಿ, ಅಥವಾ ಸೈಕಲಲ್ಲಿ ಏನಾದರೂ ಕರ್ಕೊಂಡು ಹಿಂದೆ ಕರ್ಕೊಂಡು ನನ್ನನ್ನು ಕೂರಿಸ್ಕೊಂಡು ಹೋಗಿದ್ದೀರಾ, ಇಲ್ಲ ತಾನೇ, ಅಂದಮೇಲೆ ನೀವೇಗೆ ನನ್ನ ಫ್ರೆಂಡ್ ಆಗ್ತೀರಾ ಅಂತ ಹೇಳ್ತಾ ಇರಬೇಕಾದ್ರೆ ನಗಾಡ್ತಾ ಇರ್ತಾರೆ. ಸಿದ್ದು ಹೇಳ್ತಾ ಇರ್ತಾನೆ, ಅಷ್ಟೇ ತಾನೇ, ಅದಕ್ಕೆ ಬೇಜಾರು ಮಾಡ್ಕೋತೀಯ ಫ್ರೆಂಡ್, ನಡಿ ರೈಡ್ ಹೋಗೋಣ ಅಂತ ಅಂದಾಗ, ಏನು ಫ್ರೆಂಡ್ ನಿಜವಾಗ್ಲೂ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಅಂತ ಖುಷಿಯಾಗಿ ದೀಪು ಪುಟ್ಟ ಕೇಳ್ತಾ ಇರಬೇಕಾದ್ರೆ, ಹ್ಞೂ ನಡಿ ಹೋಗೋಣ, ಆದರೆ ದೊಡ್ಡ ಮೇಡಮ್ ಪರ್ಮಿಷನ್ ಕೊಡಬೇಕು ಅಂತ ಶಾರದಾ ಮುಖನ ನೋಡ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಸರ್ ಇವಳು ತುಂಬ ತರಲೆ ಆಯಿತಾ, ಅವಳು ಹೇಳಿದಾಗೆಲ್ಲ ಮಾಡಬೇಡಿ, ಇಲ್ಲೇ ಸ್ವಲ್ಪ ದೂರ ಹೋಗಿ ಬನ್ನಿ ಅಂದಾಗ, ಇಲ್ಲ ನನಗೆ ತುಂಬ ದೂರ ನೀವು ರೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಂದಾಗ, ಸರಿ ಆಯಿತು ಹೋಗೋಣ ಬಾ ಅಂತ ಸೈಕಲ್ ತಂಡು ದೀಪು ಪುಟ್ಟನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ದೀಪು ಪುಟ್ಟನ ಬಾ ಅಂತ ಕರಿತಾ ಇರಬೇಕಾದ್ರೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಮ್ಮ ನೀನು ಟೆನ್ಷನ್ ತಗೋಬೇಡ, ನಾನು ನನ್ನ ಫ್ರೆಂಡ್ ಜೊತೆ ಆರಾಮಾಗಿ ಜೋಪಾನವಾಗಿ ಹೋಗಿ ಬರ್ತೀನಿ, ನೀನೊಂದು ವೇಳೆ ಇವಾಗ ಬೇಡ ಅಂತ ಅಂದರೂ ಸಹ ನಾನಂತೂ ಇರಲ್ಲ, ಹೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ದೀಪು ಪುಟ್ಟ ಇನ್ನೊಂದು ಕಡೆ ಇರು ಫ್ರೆಂಡ್ ಬರ್ತೀನಿ ಅಂತ ಸ್ಲಿಪ್ಪರ್ ಹಾಕೊಂಡು ಬಂದ್ಬಿಟ್ಟು ಸೈಕಲ್ ಮೇಲೆ ಕುತ್ಕೊಂಡು ಜೂಜಿ ಅಂತ ಹೋಗೋಣ ನಡಿ ಫ್ರೆಂಡ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ದೀಪು ಇಳಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದುನೇ ಹೇಳ್ತಾ ಇರ್ತಾನೆ, ಟೆನ್ಷನ್ ಮಾಡ್ಕೊಬೇಡಿ ಶಾರದವ್ರೆ, ಕೇರ್ಫುಲ್ಲಾಗಿ ಕರ್ಕೊಬರ್ತೀನಿ ಅಂತ ಹೇಳಿ ಬಾಯ್ ಮಾಡಿ ಹೋಗ್ತಾ ಇರ್ತಾರೆ. ಹಾಗೆ ಅವರಿಬ್ಬರು ಹೋಗಿದ್ದನ್ನು ನೋಡಿ ಇಲ್ಲಿ ಶಾರದಾ ಒಬ್ಬಳೆ ಸ್ಮೈಲ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಡಾಕ್ಟ್ರು ಮನು ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊ ಬನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ ನರ್ಸು ದಶರಥ ರಿಪೋರ್ಟ್ನ ತಂದು ಸರ್ ತೊಗೊಳ್ಳಿ ಅಂತ ಕೊಡ್ತಾಳೆ. ಆವಾಗ ರಿಪೋರ್ಟ್ ನೋಡಿದ ತಕ್ಷಣ ಐ ಕಾಂಟ್ ಬಿಲೀವ್ ದಿಸ್, ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಕಡೆ ಡಾಕ್ಟರು ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ನನ್ನ ಅನುಮಾನ ಸುಳ್ಳಾಗಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಅಲ್ಲ ಜ್ಯೋತಿಕ ಹಾಗಾದರೆ ದಶರಥ ಮಗಳಲ್ವ ನಿಜವಾಗ್ಲೂ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಅವನೇ ಹಾಗೆ ಕೂತ್ಕೊಬಿಡ್ತಾನೆ. ಮತ್ತೊಂದು ಕಡೆ ಡಾಕ್ಟರ್ ಮನು ತುಂಬ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ದಶರಥನಿಗೆ ತನ್ನ ಮಗಳು ಅಂತಂದರೆ ಪಂಚಪ್ರಾಣ, ಈ ವಿಷಯನ ಹೇಳೋದು ಬೇಡವೋ ಒಂದು ಗೊತ್ತಾಗ್ತಿಲ್ಲ, ಹಂಗಂತ ನನ್ನ ಗೆಳೆಯನಿಗೆ ನಾನು ಮೋಸ ಮಾಡೋಕ್ಕೂ ಆಗಲ್ಲ, ಹೇಳಿದರೆ ಅವನು ಎಷ್ಟು ಟೆನ್ಷನ್ ಮಾಡ್ಕೋತಾನೋ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಆಪತ್ ಬಾಂಧವ ನನ್ನ ಗೆಳೆಯನಿಗೆ ನಾನು ಹೇಳಲಿಲ್ಲ ಅಂತಂದರೆ ಮೋಸ ಮಾಡ್ದಂಗೆ ಆಗುತ್ತೆ, ಅದೇನಾರು ಆಗಲಿ ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ, ಈ ವಿಷಯನ ನಾನು ಹೇಳ್ತೀನಿ ಅಂತ ಹೇಳಬೇಕು ಅಂತ ಡಿಸೈಡ್ ಮಾಡೇ ಬಿಡ್ತಾನೆ. ಯಾವುದೇ ಕಾರಣಕ್ಕೂ ಅವನಿಗೆ ಮೋಸ ಮಾಡಲ್ಲ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ಧಾರ್ಥ್ ರೈಡಿಂಗಿಗೆ ಅಂತವ ಈ ಕಡೆ ದೀಪು ಪುಟ್ಟನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಚಕ್ಕುಗಳಿಗೆ ಕುಡ್ಕೊಂಡು ಹೋಗ್ತಾ ಇರ್ತಾಳೆ, ಏನು ನನ್ನ ಫ್ರೆಂಡು ಫಸ್ಟ್ ಟೈಮ್ ಸೈಕಲಲ್ಲಿ ಹೋಗೋ ರೀತಿ ಈ ಥರ ಆಡ್ತಾ ಇದ್ದಾಳಲ್ಲ ಅಂದಾಗ, ಹೌದು ಫ್ರೆಂಡ್ ಫಸ್ಟ್ ಟೈಮ್, ಯಾಕೆ ಗೊತ್ತಾ, ನನ್ನ ಅಪ್ಪನ ಜೊತೆ ಹೋಗ್ತಾ ಇರೋದು ನಾನು ಫಸ್ಟ್ ಟೈಮ್ ಅಂತ ಹೇಳಿದಾಗ ತುಂಬ ಶಾಕ್ ಆಗಿ ಹಾಗೆ ಸಿದ್ದು ಒಳಗೆ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಒಂದು ಕ್ಷಣ ಸೈಲೆಂಟ್ ಆಗಿ ಸೈಕಲ್ ನಿಲ್ಲಿಸ್ಬಿಟ್ಟು ದೀಪು ಪುಟ್ಟನ ನೋಡ್ತಾ ಇರ್ಬೇಕಾದ್ರೆ ಅವಳು ಸಹ ಸ್ಮೈಲ್ ಮಾಡ್ತಾ ಇರ್ತಾಳೆ. ಈ ಕಡೆ ಸಿದ್ದು ಸಹ ಸ್ಮೈಲ್ ಮಾಡ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ದಿನ ನೀನು ಸ್ಕೂಲಿಗೆ ಸೈಕಲಲ್ಲಿ ಅಮ್ಮನ ಜೊತೆ ತಾನೇ ಹೋಗೋದು, ಯಾಕೆ ಈ ಥರ ಆಡ್ತಿದ್ಯಾ ಅಂದಾಗ, ಹೌದು ಫ್ರೆಂಡ್ ಅಮ್ಮನ ಜೊತೆ ಹೋಗೋದು, ಬಟ್ ಆದರೆ ಇವತ್ತು ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಫ್ರೆಂಡ್ಸ್ ಏನು ಗೊತ್ತಾ, ಅಮ್ಮ ಅವ್ರ ಅಪ್ಪನ ಜೊತೆ ಸೈಕಲಲ್ಲಿ ಹೋಗ್ತಾ ಇದ್ರಂತೆ, ಹೋಗ್ಬೇಕಾದ್ರೆ ಕೈಯೆಲ್ಲ ಬೀಸ್ಕೊಂಡು ಗಾಳೀಲಿ ಹಾಗೆ ಖುಷಿಯಾಗಿ ಅಪ್ಪನ ತರಲೆ ಮಾಡಿಕೊಂಡು ಹೋಗ್ತಾ ಇದ್ರಂತೆ, ಈ ಥರ ಎಲ್ಲ ಮಾಡ್ತಾ ಇದ್ರಂತೆ ಗೊತ್ತಾ ಅಮ್ಮ ಅಂದಾಗ, ಈ ಕಡೆ ಸಿದ್ದು ತುಂಬ ಖುಷಿಯಿಂದ ನಗಾಡ್ತಾ ಇರ್ತಾನೆ. ಆದರೆ ನನ್ನನ್ನು ಮಾತ್ರ ಮಾಡೋಕ್ಕೆ ಬಿಡಲ್ಲ ಫ್ರೆಂಡ್, ಹೋಗು ಫ್ರೆಂಡ್ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡು ಪುಟ ನಿನ್ನ ಕಂಡ್ರೆ ಅಮ್ಮನಿಗೆ ತುಂಬ ಪ್ರೀತಿ, ಅದಕ್ಕೋಸ್ಕರ ಅವರು ಸೈಕಲಲ್ಲಿ ಜಾಸ್ತಿ ಆಟ ಆಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ. ಏನು ಗೊತ್ತಾ ಪುಟ, ನೀನು ಸೈಕಲಲ್ಲಿ ಹೋಗಿ ಆಟಾಡ್ತಾ ಇದ್ರೆ ಏನಾದ್ರು ಬಿದ್ದುಬಿಟ್ರೆ ಅಮ್ಮನಿಗೆ ತುಂಬ ನೋವಾಗುತ್ತೆ, ಅಲ್ಲದೆ ಅಮ್ಮ ಇವಾಗ ನಿನಗೆ ಅಮ್ಮ ಆಗಿದ್ದಾರೆ, ತುಂಬ ಜವಾಬ್ದಾರಿ ಇದೆ, ಅದಕ್ಕೋಸ್ಕರ ನಿನ್ನನ್ನು ಈ ಥರ ಎಲ್ಲ ಆಟ ಆಡೋಕ್ಕೆ ಒಬ್ಬೊಬ್ಬಳನ್ನೇ ಬಿಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ಫ್ರೆಂಡ್ ನಮ್ಮಮ್ಮ ತುಂಬ ಕಷ್ಟಪಡ್ತಾರೆ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಸಿದ್ದುಗೆ ಮಾತ್ರ ಸಿಕ್ಕಾಬಟ್ಟೆ ಬೇಜಾರಾಗಿ ಅವಳ ಮುಖ ನೋಡ್ತಾ ಇರ್ತಾನೆ. ಆಗ ಮತ್ತೆ ದೀಪು ಪುಟ್ಟಗೆ ಹೇಳ್ತಾ ಇರ್ತಾನೆ, ಈಗೇನು ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಹೋಗ್ತಾ ಇದ್ರು ಆ ರೀತಿ ನೀನು ಹೋಗ್ಬೇಕಾ ಅಂದಾಗ, ಹ್ಞೂ ಅಂದಾಗ, ಸರಿ ಅದೇ ರೀತಿ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ರೈಡ್ ಮಾಡ್ಕೊ ಹೋಗ್ತಾ ಇರ್ತಾನೆ. ಆಗ ದೀಪು ಪುಟ್ಟ ತುಂಬ ಖುಷಿಯಿಂದ ತನ್ನ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ಅಂತ ಫೀಲ್ ಮಾಡಿಕೊಂಡು ತುಂಬ ಖುಷಿಯಿಂದ ಸೈಕಲ್ ಡ್ರೈವಿಂಗ್ ಮಾಡಿಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಡಾಕ್ಟರ್ ಮನು ಯೋಚನೆ ಮಾಡ್ತಾ ಇರ್ತಾರೆ, ಇವತ್ತಲ್ಲ ನಾಳೆ ಯಾವತ್ತಾದರೂ ಸತ್ಯ ಗೊತ್ತಾಗಲೇಬೇಕು, ಅದ್ರ ಬದಲು ನಾನು ದಶರಥಗೆ ಇವಾಗಲೇ ಹೇಳಿ ನನ್ನ ಫ್ರೆಂಡನ್ನು ಇದರಿಂದ ಆಪತ್ತಿಂದ ನಾನು ಮುಕ್ತನಾಗಿ ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ದಶರಥನಿಗೆ ಟೆನ್ಷನಿಂದ ಕಾಲ್ ಮಾಡ್ತಾ ಇರ್ತಾನೆ. ಈ ಕಡೆ ದಶರಥ ಕಾಲ್ ರಿಸೀವ್ ಮಾಡಿ ಹೇಳ್ತಾ ಇರ್ತಾನೆ, ಏನಪ್ಪ ನನ್ನ ಫ್ರೆಂಡು ಏನು ಅಪರೂಪಕ್ಕೆ ಕಾಲ್ ಮಾಡೋ ರೀತಿ ಇವತ್ತು ನನಗೆ ಕಾಲ್ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ, ಏನು ಮಾಡ್ತಾ ಇದೆಯಾ, ಏನಾದರೂ ಫ್ರೀ ಇದೆಯಾ ಅಂತ ಕೇಳ್ತಾ ಇರ್ತಾನೆ. ನಾನು ಏನಾದರೂ ಮನೆಯಿಂದ ಆಚೆ ಕಾಲು ತೆಗೆದ್ರೆ ಅಷ್ಟೇ ನನ್ನ ಹೆಂಡ್ತಿ ಸುಮ್ಮನೆ ಬಿಡಲ್ಲ, ಏನ್ರಿ ನನಗೆ ಹುಷಾರಿಲ್ಲ ಆದರೂ ಸಹ ನೀವು ಎಲ್ಲೆಲ್ಲ ಹೋಗ್ತಾ ಇದ್ದೀರಾ ಅಂತ ಕೂಗಾಡ್ಬಿಡ್ತಾಳಪ್ಪ, ನಾನು ಬರಲ್ಲ ಅಂತ ಜೋಕ್ ಮಾಡ್ತಾ ಇರ್ತಾನೆ.
ಇನ್ನೊಂದು ಕಡೆ ದಶರಥ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಸುಮಿತ್ರ ಹೊರಗಡೆ ಬರ್ತಾ ಇರ್ತಾಳೆ. ಸ್ವಲ್ಪ ವೆದರ್ ಹತ್ರ ಕುತ್ಕೊಳ್ಳೋಣ ಅಂತ ಬರ್ತಾ ಇರಬೇಕಾದ್ರೆ ತಲೆ ಸುತ್ತಿ ಇನ್ನೇನು ಬಿದ್ದೇ ಬಿಡ್ತಾಳೆ. ಅಷ್ಟೊತ್ತಿಗೆ ಶಾರದಾ ಬಂದು ಇಟ್ಕೊಬಿಡ್ತಾಳೆ. ಅದನ್ನು ನೋಡಿ ದಶರಥ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾನೆ. ಅಲ್ಲ ಅಮ್ಮ ನೋಡಿ, ಸ್ವಲ್ಪ ಹೊತ್ತಿನಲ್ಲಿ ಬಿದ್ದುಬಿಡ್ತಿದ್ರಲ್ಲ, ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಏನು, ನೀವು ಒಂದು ಬೆಲ್ ಮಾಡಿದರೆ ನಾನು ಓಡೋಡಿ ಬರ್ತಿದ್ನಲ್ವ, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ ತಾನೇ, ಯಾಕೆ ಈ ಥರ ಮಾಡಿದ್ರೆ ಬೇಕಾದರೆ. ಇಲ್ಲ ಪುಟ್ಟ, ಒಬ್ಳಿಗೆ ಬೇಜಾರಾಗ್ತಿತ್ತು, ಅದಕ್ಕೆ ಹೊರಗಡೆ ಬಂದು ಗಾಳಿ ತೊಗೊಳ್ಳೋಣ ಅಂತ ಬಂದೆ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ನಿನಗೆ ಬಿಡುವಿಲ್ಲಮ್ಮ, ಯಾವಾಗಲೂ ಸಹ ಬ್ಯುಸಿಯಾಗಿರುತ್ತೆ, ಆ ಕೆಲಸ ಈ ಕೆಲಸ ಅಂತ. ಅದರಲ್ಲಿ ನಂದೊಂದು ಕೆಲಸ ಕೊಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಬಂದೆ ಅಂದಾಗ, ಅಮ್ಮ ನೋಡಿ, ನಾನು ಅಡುಗೆ ಮಾಡ್ತಾ ಇರಲಿ ಅಥವಾ ಬೇರೆ ಯಾವುದೇ ಕೆಲಸ ಮಾಡ್ತಿದ್ರು ನಂದೊಂದು ಕಿವಿ ನಿಮ್ಮ ಕಡೆ ಯಾವಾಗಲೂ ಇರುತ್ತೆ ಆಯಿತಾ. ನನ್ನ ಗಮನ ಯಾವಾಗಲೂ ನಿಮ್ಮ ಹತ್ರನೇ ಇರೋದು. ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ನೀವು ಆ ರೀತಿ ಅನ್ಕೋಬೇಡಿ. ನಿಮ್ಮ ಸೇವೆ ಮಾಡೋಕ್ಕೆ ನಾನು ತುಂಬ ಖುಷಿಯಿಂದ ಮಾಡ್ತೀನಿ ಆಯಿತಾ, ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮ, ಇನ್ಮೇಲೆ ಯಾವತ್ತೂ ಈ ಥರ ಮಾಡಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಅಲ್ಲೇ ನಿಂತ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾನೆ. ಸುಮಿತ್ರ ಬೇಕು ಅಂತ ಅಂತಲೇ ನಾನು ಈ ಥರ ತಪ್ಪು ಮಾಡಿದರೆ ನೀನು ಏನು ಮಾಡ್ತೀಯ ಅಂತ ಕಿರ್ತಾ ಇರಬೇಕಾದ್ರೆ, ಏನು ಮಾಡ್ತೀನಿ ನಾನು, ನೀವೆಲ್ಲಿರ್ತೀರ ಅಲ್ಲಿಗೆ ಕಿಚನ್ ಐಟಮ್ ತಂದುಬಿಟ್ಟು ಅಲ್ಲೇ ಅನ್ನ ಮಾಡ್ತೀನಿ, ಸಾಂಬಾರು ಮಾಡ್ತೀನಿ, ಕಾಫಿನೂ ಮಾಡ್ತೀನಿ, ಎಲ್ಲ ಮಾಡಿಬಿಡ್ತೀನಿ ಅಂತ ಅಂದಾಗ, ಅಮ್ಮ ತಾಯಿ ನನ್ನನ್ನು ಬಿಟ್ಬಿಡಮ್ಮ, ನೀನು ಹೇಳಿದ ಮಾತು ಕೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಆ ಮಾತೆಲ್ಲನೂ ಸಹ ಈ ಕಡೆ ಡಾಕ್ಟರ್ ಮನು ಕೇಳಿಸ್ಕೊತಾ ಇರ್ತಾರೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ಆ ಮನು ಹೇಳು, ನಾನು ಏನೋ ಬ್ಯುಸಿ ಆಗಿಬಿಟ್ಟೆ, ಸಾರಿ ಕಣೋ ಅಂತ ಅನ್ಬೇಕಾದ್ರೆ ಏನಾಯಿತು ಅಂದಾಗ, ಏನೂ ಇಲ್ಲ, ಸುಮಿತ್ರ ಬಿದ್ಬಿಟ್ಟಳು, ಅಷ್ಟೊತ್ತಿಗೆ ಶಾರದಾ ಬಂದು ಇಟ್ಕೊಂಡ್ಲು, ರೆಸ್ಟ್ ಮಾಡು ಅಂತಂದರೆ ಓಡಾಡ್ತಾ ಇದ್ಲು, ಅದಕ್ಕೋಸ್ಕರ ಇವಾಗ ಶಾರದಾ ಬುದ್ಧಿ ಹೇಳಿ ಒಳಗಡೆ ಕರ್ಕೊಂಡೋದ್ಲು ಅಂತ ನಗಾಡ್ತಾ ಇರ್ತಾನೆ. ಆವಾಗ ತನ್ನ ಮನಸ್ಸಲ್ಲಿ ಡಾಕ್ಟರ್ ಮನು ಯೋಚನೆ ಮಾಡ್ತಾ ಇರ್ತಾರೆ, ಸುಮಿತ್ರ ಏನಾದ್ರು ಬಿದ್ದರೆ ಮತ್ತೆ ಅವಳು ಎದ್ದು ನಿಂತ್ಕೋಬೋದು, ಆದರೆ ನಾನು ಹೇಳೋ ವಿಷಯನ ಕೇಳ್ಕೊಂಡ್ರೆ ನಿಮ್ಮಿಬ್ಬರಿಗೂ ಯಾವತ್ತೂ ಎದ್ದೇಳ್ತಿರೋ ನನಗಂತೂ ಗೊತ್ತಿಲ್ಲ, ಈ ವಿಷಯನ ನಾನು ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ. ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಏನಾದರೂ ಬಿದ್ದು ಏನಾದ್ರು ಏಟ್ ಮಾಡ್ಕೊಂಡ್ರೆ ಏನು ಅಂತ ಹೇಳ್ತಿರ್ಬೇಕಾದ್ರೆ, ಸುಮಿತ್ರ ಏನೂ ಆಗಲ್ಲ, ನೀನು ಟೆನ್ಷನ್ ತೊಗೋಬೇಡ, ಏನು ಗೊತ್ತಾ, ಒಂದು ನಿಮಿಷ ಬಂದೋಗ್ತಿ ಇಲ್ಲ ಹಾಸ್ಪಿಟ್ಲ್ ಹತ್ರ ಅಂತ ಅಂದಾಗ, ಏನು ಇವಾಗ ಬರಬೇಕಾ, ನಾಳೆ ಬರ್ತೀನಿ ಬಿಡು ಅಂದಾಗ, ಇಲ್ಲ ನೀನು ಇವಾಗಲೇ ಬಂದೋಗು, ಏನೋ ಒಂದು ಇಂಪಾರ್ಟೆಂಟ್ ಮಾತಾಡಬೇಕು ನಿನ್ನ ಹತ್ರ ಅಂತ ಹೇಳ್ತಾ ಇರಬೇಕಾದ್ರೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ದಶರಥ ಸರಿ ಅಂತ ಫೋನ್ ಕಟ್ ಮಾಡ್ತಾನೆ. ದಶರಥ ಫೋನ್ ಕಟ್ ಮಾಡೋಕ್ಕೂ ಮುಂಚೆ ಹೇಳ್ತಾ ಇರ್ತಾನೆ, ನೀನು ಯಾಕೋ ಟೆನ್ಷನಲ್ಲಿದೆಯಾ, ಸರಿ ಆಯಿತು ಬಿಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರನ ಬೆಡ್ಡಿಗೆ ಕರ್ಕೊಬಂದ್ಬಿಟ್ಟು ಇವಳು ಸ್ಪಾಂಜ್ ಬಾತ್ ಮಾಡ್ತಾ ಇರ್ತಾಳೆ. ಅವಾಗ ಹೇಳ್ತಾ ಇರ್ತಾಳೆ, ಅಮ್ಮ ಸ್ವಲ್ಪ ಬಿಸಿನೀರು ತಂದಿದ್ದೀನಿ, ಯಾಕೆ ಗೊತ್ತಾ, ಹೊರಗಡೆ ವೆದರ್ ತುಂಬ ಇದೆ, ತುಂಬ ಚಳಿ ಬೇರೆ ಇದೆ, ಅದಕ್ಕೋಸ್ಕರ ಬಿಸಿನೀರಲ್ಲಿ ಶಾಖ ಕೊಡ್ತಾ ಇದ್ದೀನಿ, ನಿಮ್ಗೇನಾದರೂ ಅದು ಬಿಸಿ ತಾಗಿದ್ರೆ ಹೇಳಿ ಅಂತ ಹಾಗೆ ಕೇರ್ ಮಾಡ್ತಿರೋದನ್ನ ನೋಡಿಬಿಟ್ಟು ಸುಮಿತ್ರ ಅವಳ ಮುಖನ ಹಾಗೇ ನೋಡ್ತಾ ಇರ್ತಾಳೆ. ಈ ಶಾರದಾ ಕೇಳ್ತಾ ಇರ್ತಾಳೆ, ಯಾಕಮ್ಮ ನಾನು ನೋಡ್ತಾ ಇದ್ದೀರಾ ಅಂದಾಗ ಒಂದ್ಸಲ ಶಾರದಾ ನೋಡ್ತಾಳೆ, ಇನ್ನೊಂದು ಕಡೆ ದೂರ ಕೂತಿರೋ ಜ್ಯೋತಿಕ ನೋಡ್ತಿರ್ಬೇಕಾದ್ರೆ ಅವಳು ತನ್ನ ಪಾಡಿಗೆ ತಾನು ಮೊಬೈಲಲ್ಲಿ ಗೇಮ್ ಆಡ್ತಾ ಇರ್ತಾಳೆ. ಆವಾಗ ಸುಮಿತ್ರ ಹಾಗೆ ಶಾರದನ ಮತ್ತೆ ನೋಡ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾಳೆ, ಬೇಜಾರು ಮಾಡ್ಕೋಬೇಡಿ ಅಮ್ಮ, ನೀವು ಯಾವಾಗಲೂ ನಗ್ತಾ ಇರಬೇಕು, ಈ ಮನೆ ಮಹಾಲಕ್ಷ್ಮಿ ನೀವಮ್ಮ, ನೀವು ನಗ್ತಾ ಇದ್ದರೆ ಮನೆಯವರೆಲ್ಲರೂ ಸಹ ಹೂಗಳ ಥರ ಅವ್ರ ಮುಖ ಅಳ್ತಾ ಇರುತ್ತೆ, ಇಲ್ಲಾದರೆ ಬಾಡಿ ಹೋಗಿರೋ ರೀತಿ ಇರುತ್ತೆ, ನೀವು ನಮ್ಮನೆ ಮಹಾಲಕ್ಷ್ಮಿ, ಯಾವಾಗಲೂ ನಗ್ತಾ ಇರಿ, ಏನೋ ಕೆಟ್ಟ ಗ್ರಹಚಾರ ಇದೆಲ್ಲ ಆಯಿತು, ಆದರೆ ಬೇಜಾರು ಮಾಡ್ಕೋಬೇಡಿ, ನಮ್ಮ ಜೊತೆ ದೇವ್ರಿದ್ದಾನೆ ಅಮ್ಮ ಅಂತ ಏನೇ ಹೇಳ್ತಿದ್ರು ಸಹ ತನ್ನ ಪಾಡಿಗೆ ತಾನು ಅವಳ ಮುಖನ ಬೇಜಾರು ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ದೇವ್ರು ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ ಬಿಡಿ ಅಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ, ಮಾತ್ರ ಚೆನ್ನಾಗಿ ಆಡ್ತಾ ಇದೆಯಾ, ನನ್ನ ಮುಖದ ಮೇಲೆ ನಗು ತರ್ಸೋಕ್ಕೆ ಚೆನ್ನಾಗಿ ಸರ್ಕಸ್ಸು ಸಹ ಮಾಡ್ತಾ ಇದೆಯಾ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಸುಮಿತ್ರ ಹೇಳ್ತಾ ಇರ್ತಾಳೆ, ನನಗೆ ತುಂಬ ನಾಚಿಕೆ ಆಗ್ತಿದೆ, ಒಂಥರ ಮುಜುಗರ ಆಗ್ತಿದೆ, ನೀನು ಎಷ್ಟು ಸೇವೆ ಮಾಡ್ತಾ ಇದೆಯಾ, ಆಕ್ಸಿಡೆಂಟ್ ಆದಾಗಿಂದ ಇದುವರೆಗೂ ನನ್ನನ್ನು ಚಿಕ್ಕ ಮಗು ಥರ ನೋಡಿಕೊಂಡು ಸೇವೆ ಮಾಡ್ತಿದ್ಯಾ ಪುಟ್ಟ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಸುಮ್ಮನೆ ನಗಾಡ್ತಾ ಇರ್ತಾಳೆ. ನಿನಗೆ ಯಾವ ರೀತಿ ನಾನು ಟ್ಯಾಂಕ್ಸ್ ಹೇಳಬೇಕು ಅಂತೆಲ್ಲ ಗೊತ್ತಿಲ್ಲ ಕಣೆ ಅಂತ ಹೇಳ್ತಾ ಇರಬೇಕಾದ್ರೆ, ಅದೆಲ್ಲ ಏನಮ್ಮ, ನೀವು ಒಂಥರ ಪುಟ್ಟು ಮಗು ಥರ ಆಯಿತಾ, ನನಗೆ ಮಗು ಥರ, ನಾನು ಹೇಳೋ ಮಾತನ್ನೆಲ್ಲ ನೀವು ಕೇಳ್ಕೊಂಡಿದ್ರೆ ಅಷ್ಟೇ ಸಾಕು, ನಾನು ಮಾಡೋದನ್ನೆಲ್ಲ ನೀವು ಮಾಡಿಸ್ಕೊಂಡ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಶಾರದಾ ಮುಖನ ಅವಳು ನೋಡ್ತಾ ಇರ್ತಾಳೆ. ಆದರೆ ಆ ಕಡೆ ಪಾರಿಜಾತ ಬಂದೇ ಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಅಲ್ಲೇ ನಿಂತ್ಕೊಂಡು ದೂರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಶಾರದಾ ಸುಮಿತ್ರೆಗೆ ತುಂಬ ಕೇರ್ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿ ತುಂಬ ಹೊಟ್ಟೆ ಉರ್ಕೊಂಡು ಈ ಕಡೆ ಜ್ಯೋತಿಕಾಗೆ ಹೇಳ್ತಾ ಇರ್ತಾಳೆ, ನೋಡ್ದ ಗೋಲ್ಡಿ, ದಿನಕ್ಕೆ ಅವಳು ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅಂತ ನೋಡು, ಎಷ್ಟು ಕೇರ್ ಮಾಡ್ತಿದ್ದಾಳೆ ನಿಮ್ಮ ಅಮ್ಮನಿಗೆ ನೋಡು ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ಆ ಕಡೆ ತಿರುಗಿ ನೋಡ್ತಾ ಇರ್ತಾಳೆ. ಆಗ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಔಟ್ ಹೌಸಲ್ಲಿ ಬಿದ್ದಿದ್ಲು, ಆಮೇಲೆ ಮನೆಗೆ ಬಂದ್ಲು, ಇವಾಗ ಸುಮಿತನ ರೂಮಲ್ಲಿ ರಾಜ್ಭಾರ ಮಾಡ್ತಾ ಇದ್ದಾಳೆ ನೋಡು ಅಂತ ಅಂತಾಗ ಇಬ್ಬರು ಗುರಾಯಿಸ್ಕೊಂಡು ಶಾರದಾ ಸೇವೆ ಮಾಡೋದನ್ನ ನೋಡ್ತಾ ಇರ್ತಾರೆ. ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡು ಗೋಲ್ಡಿ, ನೀನು ಈ ಮನೆ ಮಗಳು ಅಲ್ಲ ಅಂದಿದ್ರು ಎಲ್ಲರೂ ಸಹ ನೀನು ಈ ಮನೆ ಮಗಳೇ ಅಂತ ಅಂದ್ಕೊಂಡು ಬದುಕ್ತಾ ಇದ್ದಾರೆ ಅನ್ಬೇಕಾದ್ರೆ, ಒಳ್ಳೇದಾಯಿತು ಬಿಡು ಗ್ರಾನಿ, ನಾವೇನು ಮಾಡೋಕ್ಕಾಗುತ್ತೆ, ನಮಗೂ ಅದೇ ತಾನೇ ಬೇಕಾಗಿದ್ದು, ಒಳ್ಳೇದಾಯಿತು ಅಂತ ಹೇಳ್ತಾ ಇರ್ತಾಳೆ. ಅದರಿಂದ ಏನಾಯಿತು ಗ್ರಾನಿ ಇವಾಗ ಅಂತ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಏನಾಯಿತು ಅಂತ ಕೇಳ್ತಾ ಇದೆಯಾ, ಈ ಮನೇಲಿ ಏನೇ ಆದರೂ ಸಹ ಶಾರದಾ ಓಡ್ ಬರ್ತಾಳೆ, ಕ್ರೆಡಿಟ್ ಮಾತ್ರ ಇವಳಿಗೆ, ನೋಡು ಅಲ್ಲಿ ಎಷ್ಟು ಚೆನ್ನಾಗಿ ಸೇವ್ ಮಾಡ್ತಿದ್ದಾಳೆ, ಯಾರಿಗೆ ಏನೇ ಆದರೂ ಸಹ ಫಸ್ಟ್ ಬಂದು ಹೆಲ್ಪ್ ಮಾಡಿ ಕೊನೆ ಕ್ರೆಡಿಟ್ ಸಿಗೋದು ಇವಳಿಗೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ನೋಡು ಗೋಲ್ಡಿ, ದಿನೇ ಕೆಲಸದವಳು ಜಾಗನ ಭದ್ರ ಮಾಡ್ಕೊತಿದ್ದಾಳೆ, ಹೀಗೆ ಆದರೆ ನಮ್ಮ ಆಟನ ನಾವು ಆಡೋಕ್ಕಾಗಲ್ಲ, ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಪಾರಿಜಾತ ಮಾತನ್ನ ಕೇಳ್ಕೊಂಡು ಈ ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡಿಕೊಂಡು ಶಾರದಾನ ನೋಡ್ತಾ ಇರ್ತಾಳೆ. ಆದರೆ ಶಾರದಾ ತನ್ನ ಪಾಡಿಗೆ ತಾನು ಅಮ್ಮನ ಸೇವೆನ ಮಾಡ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಡಾಕ್ಟರ್ ಮನು ಪೇಷಂಟ್ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ದಶರಥ ಬರ್ತಾನೆ. ಬಾ ದಶರಥ ಅಂತ ಕರೆದಾಗ ಒಳಗಡೆ ಹೋಗ್ಬಿಟ್ಟು ಹೇಳ್ತಾ ಇರ್ತಾನೆ, ಅಲ್ಲ ನಾನೇನೋ ನೀನು ತುಂಬ ಟೆನ್ಷನಲ್ಲಿ ಇದೆಯಾ ಅಂತ ಅಂದ್ಕೊಂಡು ಓಡೋಡಿ ಬಂದರೆ ನೀನೇನು ಇಷ್ಟು ಕೂಲಾಗಿದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ಏನೋ ಮಾಡಲಿ ನಂದು ಪ್ರೊಫೆಷನ್ನೇ ಅಷ್ಟೇ, ನಾನು ಟೆನ್ಷನ್ ಮಾಡ್ಕೊಂಡಿದ್ರೂ ಸಹ ಯಾರ ಮುಂದೆ ತೋರಿಸ್ಕೋಬಾರ್ದು, ಎಷ್ಟೇ ಸ್ಟ್ರೆಸ್ಸು ಕೋಪ ಏನೇ ಇದ್ದರೂ ಅದನ್ನು ಪೇಷಂಟ್ ಮುಂದೆ ತೋರಿಸ್ಕೋಬಾರ್ದು. ಆ ರೀತಿ ಏನಾದರೂ ತೋರಿಸ್ಕೊಂಡ್ರೆ ಅವರೇ ಮೊದಲೇ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಆಮೇಲೆ ಇನ್ನೂ ಬೇಜಾರು ಮಾಡ್ಕೋತಾರೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ, ಕರೆಕ್ಟಾಗಿ ಹೇಳ್ದೆ ಕಣೋ, ನಾನು ಮನ್ಸರೆ ನಿನಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ, ಡಾಕ್ಟ್ರ್ ಪ್ರೊಫೆಷನ್ ಅಂತ ಅಂದರೆ ಸುಮ್ಮನೆ ಹುಡುಗಾಟ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ರಕ್ತ, ಸಾವು, ನೋವು, ದುಃಖ ಎಲ್ಲನೂ ಸಹ ನೋಡಿ ಸಹಿಸ್ಕೊಳ್ಳೋ ಗುಂಡಿಗೆ ಬೇಕು ಕೊಡೋ ನಿನಗೆ ಅದು ಇದೆ ಕಣೋ ಅಂತ ದಶರಥ ಹೊಗಳುತ್ತಾ ಇರ್ತಾನೆ. ತಾಯಿ ಮಗುವಿಗೆ ಒಂದ್ಸಲ ಜನ್ಮ ಕೊಟ್ಟರೆ ಆದರೆ ವೈದ್ಯ ಪೇಷಂಟ್ಗೆ ಮತ್ತೆ ಮತ್ತೆ ಮರುಜನ್ಮನ ಕೊಡ್ತಾರೆ ಕಣೋ ಅಂತ ಖುಷಿಯಿಂದ ತನ್ನ ಫ್ರೆಂಡ್ಗೆ ಹೇಳ್ತಾ ಇರ್ತಾನೆ. ವೈದ್ಯನ ಆರೋಹಣ ಹರಿ ಅಂತ ಅದಕ್ಕೆ ಅಲ್ವನು ಹೇಳೋದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಮನಸ್ಸಿಗೆ ತೊಗೊಳಕ್ಕಾಗದಂತೆ ಎಷ್ಟೋ ನೋವುಗಳನ್ನು ಹೇಳೋ ಸಂದರ್ಭ ಬರುತ್ತಲ್ಲ, ಅದು ಕಣೋ ಡಾಕ್ಟರ್ ಮಾಡೋ ಕೆಲಸ ಅಂತ ಹೇಳ್ಬೇಕಾದ್ರೆ ನೀನು ಹೇಳಿದ್ದು ಕರೆಕ್ಟು ಕಣೋ ದಶರಥ ಅಂತ ಹೇಳ್ತಾ ಇರ್ತಾನೆ. ಡಾಕ್ಟರ್ ಮನು ಹೇಳ್ತಾ ಇರ್ತಾರೆ, ನೀನು ಹೇಳಿದ್ದು ಸತ್ಯ ದಶರಥ, ನಾವು ಪೇಷಂಟ್ಗಳಿಗೆ ಸತ್ಯ ಹೇಳಬೇಕಾದ್ರೆ ಮನಸ್ಸನ್ನ ಗಟ್ಟಿ ಮಾಡ್ಕೋತೀವಿ, ಆದರೆ ಆಪ್ತ ಸ್ನೇಹಿತನಿಗೆ ಏನಾದರೂ ಸತ್ಯ ಹೇಳಬೇಕು ಅಂತ ಅಂದರೆ ನನ್ನ ಹೃದಯ ಡಬ್ಬ ಡಬ್ಬ ಅಂತ ಬಡ್ಕತ್ತಿದೆ, ಅಷ್ಟೇ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಏನಾಯಿತು ಮನು ಅಂತ ದಶರಥ ಟೆನ್ಷನ್ ಮಾಡ್ಕೊಂಡು ಕೇಳ್ತಾ ಇರ್ತಾನೆ. ಡಾಕ್ಟರ್ ಮನು ಹೇಳ್ತಾ ಇರ್ತಾರೆ, ಆ ಥರ ಟೆನ್ಷನ್ ಮಾಡ್ಕೋಬೇಡ ಅಂದಾಗ, ಮತ್ತೆ ಸುಮಿತ್ರಾಗೆ ಏನಾದ್ರು ತೊಂದರೆ ಇದೆಯಾ, ಏನಾದರೂ ಸತ್ಯ ಮುಚ್ಚಿಡಬೇಡ ಹೇಳು ಅಂದಾಗ, ಆ ಥರ ಏನೂ ಇಲ್ಲ, ನೀನು ಸುಮಿತ್ರಾ ತುಂಬ ಚೆನ್ನಾಗಿದ್ದಾಳೆ, ಅವಳಿಗೆ ಯಾವುದೇ ಕಾಯಿಲೆ ಇಲ್ಲ, ಇವಾಗ ಚೇತರಿಸ್ಕೋತಿದ್ದಾಳಲ್ಲ ಅಷ್ಟೇ ಸಾಕು, ಅದೆಲ್ಲ ಸತ್ಯ ಬೇರೆ ಇದೆ ಅಂತ ಹೇಳ್ಬಿಟ್ಟಾಗ ತುಂಬ ಶಾಕ್ ಆಗಿ ಹಾಗೆ ದಶರಥ ಡಾಕ್ಟರ್ ಮುಖನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.